ಬಿಜೆಪಿಯಲ್ಲಿ ಗೊಂದಲ, ಕೈ ಚೆಲ್ಲದ್ರ ವರಿಷ್ಠರು. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ದಿನದಿಂದ ದಿನಕ್ಕೆ ಪಕ್ಷದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತಾ ಅನ್ನೋ ವಿಚಾರಗಳು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ BL ಸಂತೋಷ್ ಅವರು ಬಂದು ಹೋದ್ರು, ಅನೇಕ ವಿಚಾರಗಳನ್ನ ಮಾತನಾಡಿದ್ರು, ಬದಲಾವಣೆ ಆಗತ್ತೆ ಅನ್ನುವಂತಹ ಸುಳಿವು ಕೊಟ್ಟೋದ್ರು. ಇನ್ನು ಇವತ್ತು ಅಮಿತ್ ಶಾ ಬಂದಿದ್ದಾರೆ, ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ಏನು. ಹಾಗಾದ್ರೆ ಬಿಜೆಪಿಯಲ್ಲಿ ಸದ್ಯಕ್ಕೆ ಇರುವಂತಹ ಮೇಜರ್ ಮಾತುಕತೆ ಅಂತಂದ್ರೆ ಪುನಾರಚನೆನಾ ವಿಸ್ತರಣೆನಾ? ಇದು ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಕೂಡ ಇದ್ದೇ ಇದೆ. ಇವತ್ತಾಗತ್ತೆ, ನಾಳೆ ಆಗತ್ತೆ, ಅವ್ರು ದೆಹಲಿಗೆ ಹೋಗಿ ಬಂದಾಗ್ಲೂ ಕೂಡ ಈ ಒಂದು ಮಾತುಕತೆ ಆಗತ್ತೆ. ತದನಂತರದಲ್ಲಿ ಎಲೆಕ್ಷನ್ನು, ಪಂಚರಾಜ್ಯ ಚುನಾವಣೆ, ಮಗದೊಂದು ಅನ್ನೋದು ಮುಂದಕ್ಕೆ ಹೋಗ್ತಾನೆ ಇದೆ, ಲೇಟ್ ಆಗ್ತಾನೆ ಇದೆ. ಆದ್ರೆ ಸಚಿವಾಕಾಂಕ್ಷಿಗಳು ಮಾತ್ರ ಇದನ್ನು ಪಟ್ಟು ಬಿಡ್ತಾ ಇಲ್ಲ. ಆದರೆ ಈಗ ನೋಡಿ, ಸದ್ಯಕ್ಕೆ JP ನಡ್ಡಾ ಅವರು ಭೇಟಿ ಕೊಟ್ಟರು, ಹೊಸಪೇಟೆಯ ಕಾರ್ಯಕಾರಿಣಿಯಲ್ಲಿ ಭಾಗಿಯಾದರು. ತದನಂತರದಲ್ಲಿ ಕಳೆದ ವಾರ BL ಸಂತೋಷ್ ಅವರು ಭೇಟಿ ನೀಡ್ತಾರೆ ರಾಜ್ಯಕ್ಕೆ. ಬದಲಾವಣೆ ಅನ್ನುವಂತಹ ಒಂದು ಬಾಂಬ್ ಅನ್ನು ಸ್ಫೋಟ ಮಾಡಿ ಹೋಗ್ತಾರೆ. ಇವತ್ತು ಅಮಿತ್ ಶಾ ಆಗಮಿಸಿದ್ದಾರೆ. ಸೀಕ್ರೆಟ್ ಆಪರೇಷನ್ ಆಗ್ತಾ ಇದೆ ಅನ್ನೋ ಗುಸುಗುಸು ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಅಮಿತ್ ಶಾ ರಹಸ್ಯ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಜಕೀಯದ ಬಿಜೆಪಿ ರಾಜಕೀಯದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮೇ 10 ಅಥವಾ ಈ ವಾರಾಂತ್ಯಕ್ಕೆ ಮೇಜರ್ ಬದಲಾವಣೆ ಆಗತ್ತೆ ಸಂಪುಟಕ್ಕೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಬೊಮ್ಮಾಯಿ ಸರ್ಕಾರದ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ರ ಅಮಿತ್ ಶಾ ಭ್ರಷ್ಟಾಚಾರ ಆಗಿರಬಹುದು, ಆಡಳಿತ ವೈಖರಿ ಆಗಿರಬಹುದು, ಪಕ್ಷ ಸಂಘಟನೆ ಬಗ್ಗೆ ಸಮಗ್ರ ಮಾಹಿತಿ ತೆಗೆದುಕೊಳ್ಳೋದಾಗಿರಬಹುದು, ಇತ್ತೀಚೆಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂತಹ ವಿಷಯ ಏನಿದೆ, ಅದರಲ್ಲೂ ಕೋಮು ಸೌಹಾರ್ದತೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಯಾರು ಕೂಡ ಶ್ರಮ ವಹಿಸ್ತಾ ಇಲ್ಲ ಅನ್ನುವಂತಹ ವಿಷಯ ಏನಿದೆ, ಅದನ್ನ ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ತಾರಾ? 40% ಕಮಿಷನ್ ಅನ್ನುವಂತಹ ವಿಚಾರವನ್ನ ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ತಾ ಇದ್ದಾರಾ? ನಿನ್ನೆ ದೆಹಲಿಯಲ್ಲಿ ನಡ್ಡಾ ರಾಜನಾಥ್ ಸಿಂಗ್ ಜೊತೆಗೆ ಸುದೀರ್ಘ ಚರ್ಚೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಯ ರಾಜಕಾರಣದ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದೀಗ ರಾಜ್ಯದ ಸಂಪೂರ್ಣ ಡಿಸಿಷನ್ ಮೇಕರ್ ಮೋದಿ ಕೈಗೆ ಹೋಗ್ತಾ ಇದೆಯಾ? ಸಿಎಂ ಬದಲಾಗ್ತಾರಾ? ಸಂಪುಟ ಪುನರಚನೆ ಎಲ್ಲವೂ ಕೂಡ ಮೋದಿ ತೀರ್ಮಾನನ ಹಾಗಾದ್ರೆ ಅನ್ನೋ ಪ್ರಶ್ನೆ. ಸೊ ಇದಕ್ಕೇನು ಹೇಳ್ತಾರೆ ನೋಡೋಣ, ಮಾತಾಡ್ತಾ ಹೋಗೋಣ. ಸಾಧಕ ಬಾಧಕಗಳೇನು, ಬಿಜೆಪಿ ಮುಂದಿರುವಂತಹ ಸವಾಲುಗಳೇನು, ಎಲೆಕ್ಷನ್ ಹತ್ರ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಪಾರ್ಟಿಗಾಗಿರಬಹುದು ಕೂಡ ಅದು ತುಂಬಾನೇ ಕ್ರಿಷಿಯಲ್ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ಒಂದೊಂದು ಸಣ್ಣ ನಿರ್ಧಾರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಲೆಕ್ಷನ್ನ ದೃಷ್ಟಿಯನ್ನ ಇಟ್ಕೊಂಡು ನೋಡೋದಾದ್ರೆ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡ್ತೀನಿ. ಬಿಜೆಪಿಯ ಮುಖಂಡರಾದಂತಹ ಗಣೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಮುಖಂಡರಾದಂತಹ ರಘು ದೊಡ್ಡೇರಿ ಅವರಿದ್ದಾರೆ. ರಘು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಪ್ ಮುಖಂಡರಾದಂತಹ ಗಂಗಾಧರ್ ಅವರಿದ್ದಾರೆ. ಗಂಗಾಧರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲಿಗೆ ಗಣೇಶ್ ಅವರೇ ನಾನು ಕೇಳ್ತೀನಿ. ಗಣೇಶ್ ಅವ್ರ ಅಂದ್ರೆ ಈಗ ಮೊದಲಿಗೆ ನಡ್ಡಾ ಅವ್ರು ಬಂದು ಹೋದ್ರು, BL ಸಂತೋಷ್ ಅವ್ರು ಬಂದು ಹೋದ್ರು. BL ಸಂತೋಷ್ ಅವ್ರು ಬಂದು ಹೋದಾಗ್ಲಂತೂ ಕೂಡ ಯಾರ್ಯಾರೆಲ್ಲ ಪಕ್ಷದಲ್ಲಿ ಅಥವಾ ಈಗಷ್ಟೇ ಪ್ರಚಲಿತಕ್ಕೆ ಬರ್ತಾ ಇದ್ದಾರೆ, ಯುವಕರಾಗಿರಬಹುದು, ಯುವ ಸಮುದಾಯಕ್ಕಾಗಿರಬಹುದು, ಯುವ ನಾಯಕರಾಗಿರ್ಬೋದು, ಒಂದು ಖುಷಿ ವಿಚಾರ. ಆದರೆ ವರ್ಷಾನುಗಟ್ಲೆ ದಶಕಗಳಿಂದಲೂ ಕೂಡ ಪಟ್ಟ ಸಡಿಲಿಸದೆ ಅಥವಾ ಭದ್ರಪಡಿಸ್ಕೊಂಡು ತಮ್ಮ ಸೀಟನ್ನು ಕೂತ್ಕೊಂಡವರಿಗೆ ಒಂದು ರೀತಿಯಾಗಿ ಒಂದು ನಡುಕ ಅಂತೂ ಶುರುವಾಗಿರುತ್ತೆ. ಬದಲಾವಣೆ ಅಂತಿದ್ದಾರೆ, ಬದಲಾವಣೆ ಪರ್ವ ಅಂತಿದ್ದಾರೆ, ಯುವಕರಿಗೆ ಆದ್ಯತೆ ಅಂತಿದ್ದಾರೆ. ಏನಿದು ಮುಂದಿನ ಸಾರಿ ನಮಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದ್ದಂತೂ ಸತ್ಯ. ನಮ್ಮ ಪಕ್ಷದ ವಿಷಯ ನಾವೇನಾರು ಮಾತಾಡ್ಕೊಳ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಇಡೀ ರಾಜ್ಯದ ಜನತೆ ಕೇಳಿಸ್ಕೊಂಡಿದ್ದಾರೆ ಈ ವಿಚಾರಗಳನ್ನ. ಕೇವಲ ಪಕ್ಷಕ್ಕೆ ಸೀಮಿತ ಆಗಿಲ್ಲ, ಇಡೀ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದಂತಹ ಮಾತು. ಇನ್ನು ಇವತ್ತು ಅಮಿತ್ ಶಾ ಅವರು ಬಂದಿದ್ದಾರೆ. ಏನೆಲ್ಲ ಬದಲಾವಣೆಗಳು ಹಾಗಾದ್ರೆ ಪಕ್ಷದಲ್ಲಿ ಏನಾಗುತ್ತೆ? ಇಲ್ಲ, ನೀವೊಂದು ಮಾತು ಹೇಳಿದ್ರಿ. ಸಂತೋಷ್ ಅವರು ಬಂದಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ಬೆಳಕಿಗೆ ಚೆಲ್ಲಿದ್ದಾರೆ. ಹೊಸಬರಿಗೆ ಸೀಟ್ ಸಿಕ್ಕತ್ತಾ, ಅಥವಾ ಹಳಬರನ್ನೇ ಕಂಟಿನ್ಯೂ ಮಾಡ್ತಾರ, ಇದೆಲ್ಲ ಒಂದು ಭಾಗ. ನಮ್ಮ ಒಂದು ಹೇಳೋ ರೀತಿಯಲ್ಲಿ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸಬಹುದು ಅಂತ ಹೇಳ್ತಾರೆ. ಅಂದರೆ ಯಾರು ಸೂಕ್ತವಾಗಿದ್ದಾರೆ ಅಥವಾ ಯಾರು ಸಮರ್ಥರಾಗಿದ್ದಾರೆ, ಯಾರು ಪಕ್ಷದ ಬೆಳವಣಿಗೆಗೆ ಪೂರಕವಾಗಿ ಎಂಥ ಸಂದರ್ಭದಲ್ಲೂ ಕೂಡ ಅದನ್ನು ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋದ್ರಿಗೆ ಯಾವತ್ತಿಗೂ ತೊಂದರೆ ಇಲ್ಲ. ನಾನು ಆ ಸಂದರ್ಭದಲ್ಲಿ ಮಾತ್ರ ಪಕ್ಷದ ನೆರಳಿಗೆ ಬರ್ತೀನಿ, ನೆರಳು ಬಿಟ್ಟು ಹೋದ್ಮೇಲೆ ಇನ್ನು ಅಂಥವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಇದು ಸಹಜ. ಯಾಕೆಂದರೆ ಪಕ್ಷ ಅನ್ನತಕ್ಕಂಥದ್ದು ಯಾವುದೇ ರಾಜಕೀಯ ಪಕ್ಷಗಳು ಕಾರ್ಯಕರ್ತರ ಬಲದ ಮೇಲೆ, ನಾಯಕರ್ತರ ವರ್ತನೆಯ ಮೇಲೆ ಅದು ಬೆಳವಣಿಗೆ ಆಗತಕ್ಕಂಥ ರೀತಿ ಮತ್ತು ನೀತಿ ಮತ್ತು ಬದ್ಧತೆ, ಇದು ಒಂದು ಭಾಗ.
ಅಮಿತ್ ಶಾ ಅವರು ಬಂದಿದ್ದಾರೆ. ಯಾಕೆಂದರೆ ಅಮಿತ್ ಶಾ ಅವರು ಒಂದು ಚುನಾವಣೆಯ ತಂತ್ರದಲ್ಲಾಗಲಿ, ಚುನಾವಣೆಯ ನೀತಿಯಲ್ಲಾಗಲಿ, ಅಥವಾ ಕಾರ್ಯಕರ್ತರಿಗೆ ಉತ್ಸಾಹ ತುಂಬೋದ್ರಲ್ಲಾಗಲಿ, ಅಥವಾ ಕಾರ್ಯಕರ್ತರ ಸಂಘಟನೆಯಲ್ಲಿ ಇರತಕ್ಕಂಥ ಲೋಪದೋಷಗಳನ್ನು ಯಾವ ರೀತಿ ಸರಿಪಡಿಸಿಕೊಂಡು ಸುಧಾರಿಸಿಕೊಂಡು ಹೋಗಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಅವರ ಚಿಂತನೆ ಮತ್ತು ಅವರ ಮಾರ್ಗದರ್ಶನ ಬಹಳ ಅಮೂಲ್ಯವಾದದ್ದು. ಸಂತೋಷ್ ಅವರು ಸಂಘಟನಾ ಚತುರರು, ಎರಡು ಮಾತಿಲ್ಲ. ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಸ್ವಲ್ಪ ಒಡಕು ಧ್ವನಿ ಬರ್ತಾ ಇದೆ ಅಂತಂದರೆ ಕುಂಬಾರನಿಗೆ ಗೊತ್ತಾಗುತ್ತೆ ಯಾಕೆ ಮಡಕೆ ಟೊಳ್ಳ ಅಂತ ಇದೆ ಅಂತ, ಇದು ಸರಿಯಾಗಿ ಬೆಂದಿದೆಯೋ ಇಲ್ಲೋ ಅಂತೇಳಿ. ಸೊ ಆ ರೀತಿಯಾದಂಥ ಒಂದು ಸಕಾರಾತ್ಮಕವಾದಂಥ ಸಂಘಟನೆ, ಸಕಾರಾತ್ಮಕವಾದಂಥ ಒಂದು ಸಂಚಲನೆ, ಇದು ಸೊ ಇವೆರಡೂ ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಬಹಳ ಮುಖ್ಯವಾದದ್ದು. ಹಾಗಾಗಿ ಇವತ್ತಿನ ದಿವಸಗಳಲ್ಲಿ ಮಾನ್ಯ ಸಂತೋಷ್ ಅವರಾಗಲಿ ಹಾಗೂ ಈಗ ಬಂದಿರತಕ್ಕಂಥ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಾಗಲಿ ಬಹಳ ಜವಾಬ್ದಾರಿಯುತವಾದ ಅಂತ ನಡೆ ಹೇಳ್ತಾ ಇದ್ದಾರೆ. ಬದಲಾವಣೆ ಅನ್ನತಕ್ಕಂಥದ್ದು ನನ್ನ ಅನಿಸಿಕೆ ಅಲ್ಲ, ಅದು ರಾಜ್ಯದ ಜನತೆಯ ಅನಿಸಿಕೆ ಆಗಬೇಕು. ಬದಲಾವಣೆ ಮತ್ತು ಭವಿಷ್ಯ ಅನ್ನೋದು ನನ್ನ ಒಬ್ಬನ ಅನಿಸಿಕೆ ಅಲ್ಲ, ಕಾರ್ಯಕರ್ತರು ಮತ್ತು ಪಕ್ಷದ ನಾಯಕರಿಗೆ ಸಂಬಂಧಿಸಿದ ಸೂತ್ರವಾಗಿರುವುದರಿಂದ ಈ ಸೂತ್ರಗಳನ್ನು ಸಮಾಧಾನವಾಗಿ ಸ್ನೇಹ ಮನೋಭಾವದಿಂದಲೇ ತೆಗೆದುಕೊಂಡು ಹೋಗ್ಬೋದು. ಹಾಗಾಗಿ ಅವರು ತೆಗೆದುಕೊಳ್ಳುವಂಥ ನೀತಿಗಳು ಸಕಾರಾತ್ಮಕವಾಗಿರುತ್ತೆ. ಅದಕ್ಕೆ ಸ್ಪಂದಿಸಬೇಕಾದದ್ದು ಪಕ್ಷದ ಕಾರ್ಯಕರ್ತರು ಹಾಗೂ ಪಕ್ಷದ ನಾಯಕರ ಕರ್ತವ್ಯವೂ ಹೌದು. ಓಕೆ ಎಸ್ ರಘು ಅವರೇ, ಏನು ಹೇಳ್ತೀರಿ? ಮೊದಲನೇದಾಗಿ ಒಂದು ಕಡೆ ಈಗ ಅಮಿತ್ ಶಾ ಅವರು ಬಂದಿದ್ದಾರೆ ರಾಜ್ಯಕ್ಕೆ, ಇನ್ನೂ ಒಂದಷ್ಟು ಬದಲಾವಣೆಗಳಾಗತ್ತೆ ಅಥವಾ ಅಲ್ಟಿಮೇಟ್ಲಿ ಈಗ ಸದ್ಯಕ್ಕೆ ಇವರೆಲ್ಲಾರ್ದು ಒಂದು ರೌಂಡ್ ಆಯಿತು, ನೆಕ್ಸ್ಟ್ ಮೋದಿ ಅವರ ಡಿಸಿಷನ್ನೇ ಅಲ್ಟಿಮೇಟು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನೋಡುತ್ತಾ ಇದ್ದೀವಿ. ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂತಹ ನಿಟ್ಟಿನಲ್ಲಿ ನೀವು ಕೂಡ ಎಲ್ಲೋ ಒಂದು ಕಡೆ ವಿಫಲರಾಗ್ತಾ ಇದ್ದಾರೇನೋ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿರೋಧ ಪಕ್ಷ ಕರೆಕ್ಟಾಗಿ ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾ ಇಲ್ವೇನೋ ಅನ್ನೋದು, ಏನು ಹೇಳ್ತೀರಿ? ನೋಡಿ, ಮೊದಲನೇದಾಗಿ ಅವರ ಇದು ಅಣ್ಣ ಹೇಳಿದಾಗೆ ಅವರ ಪಕ್ಷದ ಆಂತರಿಕ ವಿಚಾರದಲ್ಲಿ ನಾವು ತಲೆ ತೂರಿಸೋದಿಲ್ಲ. ಆದರೆ ಬಟ್ ರಾಜ್ಯದ ಸರ್ಕಾರದ ವಿಚಾರವಾಗಿ ಬಂದಾಗ ಮಾತ್ರ ನಾವು ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಅವರಲ್ಲಿ ಮಾತಾಡ್ತೀವಿ. ಸೊ ಈಗ ಕೇಂದ್ರ ಗೃಹ ಸಚಿವರು ನಮ್ಮ ಎಲ್ಲರ ಇಡೀ ದೇಶದ ಗೃಹ ಸಚಿವರಾಗಿರೋದ್ರಿಂದ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಮಾನ್ಯ ಗೃಹ ಸಚಿವರು ಬಂದಿರೋದು ಆ್ಯಕ್ಚುಲಿ ಮೊದಲನೇದಾಗಿ ನಾನು ಹೇಳೋದೇನು ಅಂತಂದರೆ, ಇವ್ರು ಏನು ಭ್ರಷ್ಟಾಚಾರದಲ್ಲಿ ಪಾಲಿತ್ತು ಆ ಪಾಲನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ ಇದು. ಸೊ ಇಲ್ಲಿವರೆಗೂ ಏನು ಮಾಡ್ತಾಯಿದ್ರು, ಬಿಜೆಪಿಯ ಉಸ್ತುವಾರಿಯಾಗಿರ್ತಕ್ಕಂಥ ಅರುಣ್ ಸಿಂಗ್ ರವರು ಬಂದು ಅವರ ಪ್ಯಾಕೆಟ್ಗಳನ್ನು ಈ ಭ್ರಷ್ಟಾಚಾರದ ಪಾಲುದಾರಿಕೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಅದ್ರ ಜೊತೆಯಲ್ಲಿ ಈಗ ಗೃಹ ಸಚಿವರು ಏನು ಮಾಡಿದ್ದಾರೆ, ಕಳೆದ 1 ತಿಂಗಳಿಂದ ಈಚೆಗೆ 2ನೇ ಸರಿ ಬಂದಿದ್ದಾರೆ. ಸೊ ಲಾಸ್ಟ್ ಟೈಮಲ್ಲಿ ಏನಾಗಿರ್ತಕ್ಕಂಥ ಭ್ರಷ್ಟಾಚಾರದ ಒಂದು ಪಾಲನ್ನು ತೆಗೆದುಕೊಂಡು ಹೋದ ನಂತರ ಈಗ ಇತ್ತೀಚೆಗೆ ಬಂದಿರತಕ್ಕಂಥ ಸೀರೀಸ್ ಆಫ್ ಏನು ಕರಪ್ಷನ್ಸ್ಗಳು ಬಂದಿದ್ದಾವೆ, ಆ ಸೀರೀಸ್ ಆಫ್ ಕರೆಕ್ಷನ್ಗಳಲ್ಲಿ ಬಂದಿರತಕ್ಕಂಥ ಕಲೆಕ್ಷನನ್ನು ತೆಗೆದುಕೊಂಡು ಹೋಗಿ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ ಇದು. ಓಕೆ, ಸೊ ನಿಮಗೆ ಒಂದು ಸಣ್ಣ ವಿಚಾರವನ್ನು ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಳೆದ 1.5 ವರ್ಷದಲ್ಲಿ ಸರಿಸುಮಾರು 15,000ದಿಂದ 20,000 ಕೋಟಿಯಷ್ಟು 40% ಕಮಿಷನನ್ನು ಕೊಟ್ಟಿದೆ. ಯಾವ್ಯಾವುದರಲ್ಲಿ? 1,200 ಲೆಕ್ಚರರ್ಗಳನ್ನು ಹೈರ್ ಮಾಡೋದ್ರಲ್ಲಿ, 900 ಎಂಜಿನಿಯರ್ಸ್ಗಳನ್ನು ರೆಕ್ರೂಟ್ ಮಾಡೋದ್ರಲ್ಲಿ, 545 PSIಗಳು, ಅದಕ್ಕಿಂತ ಹಿಂದೆ ಸ್ವಲ್ಪ ಒಂದು 3-4 ಮಂತ್ಸ್ ಬ್ಯಾಕ್ ಒಂದು 400 ಜನ. ಟೋಟಲ್ ಸರಿಸುಮಾರು ಪ್ರತಿಯೊಂದರಲ್ಲೂ. ಸೊ ನಿಮಗೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದರೆ 1,200 ಲೆಕ್ಚರ್ಗಳಲ್ಲಿ ಇವತ್ತಿನ ಮಾಹಿತಿ ಪ್ರಕಾರ, ಮಾಧ್ಯಮಗಳಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಸರಿಸುಮಾರು 1,000 ಕೋಟಿಯಷ್ಟು ಕಲೆಕ್ಷನ್ ಆಗಿದೆ, ಅಂದರೆ ಭ್ರಷ್ಟಾಚಾರ ಇನ್ವಾಲ್ವ್ ಆಗಿದೆ. 900 ಎಂಜಿನಿಯರ್ಸ್ಗಳಿಂದ ಸರಿಸುಮಾರು 700 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ. ಸೊ ಇದ್ರ ಜೊತೆಗೆ PWD, RDPR ಮತ್ತು ಹೆಲ್ತ್ ಕೇರು, ಇರಿಗೇಷನ್ ಇವೆಲ್ಲ ಪ್ರಾಜೆಕ್ಟ್ಗಳಲ್ಲಿ ಮತ್ತು ಹೌಸಿಂಗು, ಇಷ್ಟೆಲ್ಲ ಪ್ರಾಜೆಕ್ಟ್ಗಳಲ್ಲಿ ಕಳೆದ 1 ವರ್ಷದಲ್ಲಿ 50,000 ಕೋಟಿಗಳಷ್ಟು ಒಂದು ಡೆವಲಪ್ಮೆಂಟ್ ವರ್ಕ್ ಆಗಿದೆ. ಅದರಲ್ಲಿ 40% ಅಂತ ಅಂದರೆ ಸರಿಸುಮಾರು 20,000 ಅಷ್ಟು, ಅಂದರೆ 20,000 ಕೋಟಿಯಷ್ಟು ಕೇಂದ್ರದ ಪಾಲನ್ನು ತೆಗೆದುಕೊಂಡು ಹೋಗೋದು. ಅಂದರೆ 40%ಅಲ್ಲಿ 20,000 ಕೋಟಿ ಆಗ್ತದೆ. 20,000 ಕೋಟಿಯಲ್ಲಿ ಕೇಂದ್ರ ಸರ್ಕಾರದ ಮತ್ತು ಮಾನ್ಯ ಕೇಂದ್ರ ಗೃಹ ಸಚಿವರಿಗೆ ಎಷ್ಟು ಸೇರಬೇಕು ಅದನ್ನು ತೆಗೆದುಕೊಂಡು ಹೋಗಿ ಬಂದಿರತಕ್ಕಂಥದ್ದು ಮೊದಲನೇದು. ಎರಡನೇದು, ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಆಲ್ರೆಡಿ ಮುಳುಗೋಗಿರೋದ್ರಿಂದ, ರಾಜ್ಯದ ಜನತೆ ಆಲ್ರೆಡಿ ತತ್ತರಿಸೋಗಿರೋದ್ರಿಂದ, ಸೊ ಇವರನ್ನು ಕೂಡಲೇ ಅಸಮರ್ಥ ಮುಖ್ಯಮಂತ್ರಿಗಳನ್ನು ಜನಗಳನ್ನೇ ತೆಗೀರಿ ಅಂತ ಒಂದು ಆಂದೋಲನ ಶುರು ಆಗ್ತಾ ಇದೆ. ಅದನ್ನ ಕೊನೆಯಲ್ಲಿ ಏನೋ ಒಂದು ತಿಪ್ಪೆ ಸಾರಿಸೋ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಎಸ್ ಗಂಗಾಧರ್ ಅವರೇ, ಒಂದು ರಾಜಕೀಯ ಪಕ್ಷ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳು ಕೂಡ ಆ ಪಕ್ಷದ ಮೇಲೆ, ಸರ್ಕಾರದಲ್ಲಿ ಅದು ಅಧಿಕಾರದಲ್ಲಿರುವಂತಹ ಪಕ್ಷ ಅಂತಂದಾಗಂತೂ ತುಂಬಾ ಎಚ್ಚರಿಕೆಯಿಂದಾನೇ ತೆಗೆದುಕೊಳ್ಳಬೇಕಾಗತ್ತೆ. ಯಾರಿಗೆ ಅಧಿಕಾರ ಕೊಡೋದಾಗಿರ್ಬೋದು, ಅಧಿಕಾರವನ್ನ ಬದಲಾವಣೆ ಮಾಡೋದಾಗಿರ್ಬೋದು, CM ಬದಲಾವಣೆ ಮಾಡೋದಾಗಿರಬಹುದು. ಸೊ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಅದು ಎಲೆಕ್ಷನ್ ಹತ್ರ ಇದ್ದಾಗ್ಲಂತೂ ತುಂಬಾನೇ ಸೂಕ್ಷ್ಮವಾಗಿ ಇರಬೇಕಾಗತ್ತೆ. ಸೊ ಏನು ಹೇಳ್ತೀರಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಗಂಗಾಧರ್?
ಫಸ್ಟ್ ಆಫ್ ಆಲ್ ಏನಾಗಿದೆ ಅಂತಂದರೆ, ಈಗ ಬಿ ಜೆ ಪಿಯಲ್ಲಿ ನಡೀತಾ ಇರೋ ಗೊಂದಲಗಳೇನಿದೆ, ಎಸ್ಪೆಷಲಿ ಕರಪ್ಷನ್ ಚಾರ್ಜಸ್ಸು, ಭ್ರಷ್ಟಾಚಾರ ಏನು ಈ ಕಳೆದೊಂದಿಷ್ಟು ತಿಂಗಳಲ್ಲಿ ಮುನ್ನೆಲೆಗೆ ಬಂದಿದೆ. ಹಾಗೆ ಒಂದಿಷ್ಟು ಚಾರ್ಜಸ್ ಅಂತೂ ತುಂಬ ಗುರುತರವಾಗಿದ್ದು, ಈಶ್ವರಪ್ಪ ಅವರು ರೆಸಿಗ್ನೇಷನ್ ಕೊಡಬೇಕಾಗಿ ಬಂತು. ಆಮೇಲೆ ಈಗ PSI ಇದು ನೇಮಕಾತಿ ಹಗರಣ ಆಗಿರ್ಬೋದು, ಮತ್ತು ಹಲವಾರು ಹಗರಣಗಳಿದೆ. ಇದು ಒಂದೇ ಅಲ್ಲ. ಆಮೇಲೆ ಬರೀ ನೇಮಕಾತಿ ಒಂದೇ ಅಲ್ಲ, ಸಾಕಷ್ಟು ಮಿನಿಸ್ಟ್ರಿಗಳಲ್ಲೂ ಈ ಥರದ್ದು ನಡೀತಾ ಇದೆ. ಇರಿಗೇಷನ್ ಇರ್ಬೋದು ಅಥವಾ ಇಂಡಸ್ಟ್ರೀಸ್ ಇರ್ಬೋದು, ಬೇರೆ ಈ ಥರದ್ದು ಎಲ್ಲ ಮಿನಿಸ್ಟ್ರೀಸಲ್ಲೂ ಹಗರಣಗಳು ನಡೀತಾನೆ ಇದೆ. ಎಲ್ಲದರಲ್ಲೂ ಕಿಕ್ ಬ್ಯಾಕ್ಸ್ ತೊಗೊಳ್ತಾನೆ ಇದ್ದಾರೆ. ಅದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟ್ ಏನಾಗಿದೆ ಅಂತಂದರೆ, ಈಗ ಅಲ್ಲಿ ಆಂತರಿಕವಾಗಿ ತುಂಬಾ ಗದ್ದಲಗಳು ಸ್ಟಾರ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಸ್ಟೇಟ್ ಲೀಡರ್ಶಿಪ್ ಕಂಪ್ಲೀಟ್ಲಿ ಫೇಲ್ ಆಗಿರೋದ್ರಿಂದ ಈಗ ಸೆಂಟ್ರಲ್ ಲೀಡರ್ಶಿಪ್ಪಿಂದ ಅಮಿತ್ ಶಾ ಅಂತವರು ಬರಬೇಕಾಗಿ ಬಂದಿದೆ ಈ ಎಂಟೈರ್ ಕ್ರೈಸಿಸ್ನ ಮ್ಯಾನೇಜ್ ಮಾಡಲಿಕ್ಕೆ. ಸೊ ಎದ್ದು ಕಾಣ್ತಾ ಇದೆ ಅಂತಂದರೆ, ಇದು ಎಲ್ಲ ಪೂರ್ಣ ಇವರು ಕೈ ಚೆಲ್ಲಿದ್ದಾರೆ. ಸ್ಟೇಟ್ ಲೀಡರ್ಶಿಪ್ ಎಂಟೈರ್ಲಿ ಫೇಲ್ ಆಗಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಇಲ್ಲ, ಗವರ್ನೆನ್ಸ್ ಅಂತೂ ಏನೂ ಇಲ್ಲವೇ ಇಲ್ಲ. ಎಲ್ಲರೂ ದುಡ್ಡು ತೊಗೊಳ್ಳೋದ್ರಲ್ಲಿ, ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದು ಕಂಡು ಬಂದಿದೆ. ಈಗ ಅವರು ಖಚಿತವಾಗಿ ಇಲ್ಲಿ ಸೋಲ್ತಾರೆ, ಅವರು ನೆಲೆಯನ್ನು ಕಳ್ಕೊಳ್ತಾರೆ ಅಂತಂದಾಗ, ಅರುಣ್ ಸಿಂಗ್ ಅವರು ತಕ್ಕ ಮಟ್ಟಕ್ಕೇನೋ ಫೈಟ್ ಔಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಆಗದೆ ಹೋದಾಗ, ಅದು ಅವರ ಎಫರ್ಟ್ಸ್ ಸಾಲೋದಿಲ್ಲ ಅಂತಂದಾಗ, ಈಗ ಖುದ್ದು ಅಮಿತ್ ಶಾ ಅವರೇ ಬಂದು ಅವರು ನೇತೃತ್ವವನ್ನು ವಹಿಸಿ ಈಗ ಎಲ್ಲ ತಮ್ಮ ಮನೆಯನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಈ ಪ್ರಯತ್ನದಲ್ಲಿ ಅವರು ಯಶಸ್ಸು ಪಡೆಯೋದಿಲ್ಲ. ಯಾಕಂದರೆ ರಾಜ್ಯದ ಜನತೆಗೆ ಗೊತ್ತಾಗಿದೆ ಈ BJP ಸರ್ಕಾರ ಏನು ಮಾಡಿದ್ದಾರೆ ಇಷ್ಟು ದಿವಸ, ಹೇಗೆ ಅವರು ಪ್ರತಿಯೊಂದು ಮ್ಯಾಟ್ರಲ್ಲೂ ಇಲ್ಲಿ ಸರಿಯಾದ ಗವರ್ನೆನ್ಸ್ ಕೊಟ್ಟಿಲ್ಲ ಅನ್ನೋದು ಜನರಿಗೆ ಈಗಾಗಲೇ ಮನವರಿಕೆ ಆಗಿದೆ. ಹಾಗಾಗಿ ಅವರು ಸರ್ಕಾರದಿಂದ ಕೆಳಗಿಳಿಯೋದು, ಮುಂದಿನ ಬಾರಿ ಅವರು ಎಲೆಕ್ಟ್ ಆಗದೇ ಇರೋದು ಖಚಿತವಾಗಿದೆ. ಓಕೆ ಎಸ್ ಗಣೇಶ್ ಸರ್, ಈಗ ಇದೆಲ್ಲ ಇನ್ಪುಟ್ಸ್ ಕೇಳಿಸ್ಕೊಂಡ್ರೆ ನೀವು ಮಾತನಾಡ್ತಿದ್ದೀರಿ. ಅಂದರೆ ಒಂದು ಕಡೆ ಈ ಕಮಿಷನ್ ಅನ್ನುವಂತಹ ವಿಚಾರ ಅಥವಾ ಆರೋಪ, ಭ್ರಷ್ಟಾಚಾರ ಯಾವ ಸರ್ಕಾರದಲ್ಲೂ ಇಲ್ಲವೇ ಇರಲಿಲ್ಲ ಅಂತಲೂ ನಾವೇನು ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಸರ್ಕಾರದಲ್ಲೂ ಕೂಡ ಇದನ್ನ ಕೇಳ್ಕೊಂಡು ಬಂದಿದ್ದೀವಿ. ಬಟ್ ಯಾಕೋ BJPಗೆ ಕಾಲ ಸರಿ ಇಲ್ಲವಾ ಅಥವಾ ಏನು, ಸಚಿವರನ್ನೇ ಕೆಳಗಿಳಿಸುವಂತಹ ಟೈಮ್ ಬಂತು. ಅದು ಕೂಡ ಭ್ರಷ್ಟಾಚಾರದ ಅತಿ ದೊಡ್ಡ ಆರೋಪ. ಇನ್ನೂ ಕೂಡ ಅದೇ ಒಂದು ಸುರುಳಿ ಸುತ್ಕೊಳ್ತಾನೆ ಇದೆ. ಈಗ PSI ಮತ್ತು ಅದೇ ಭ್ರಷ್ಟಾಚಾರದ ಆರೋಪ. ಸೊ ಹಿಂಗೆ ಸರ್ಕಾರದ ದೊಡ್ಡ ದೊಡ್ಡ ಸಚಿವರುಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ, ಅಧಿಕಾರದಲ್ಲಿರುವಂತಹವರ ಹೆಸರು ಕೇಳಿ ಬರ್ತಾ ಇದೆ. ಅಂತಂದ್ರೆ ಹೆಂಗೆ, ಯಾಕೆ, ಏನು ವಿಫಲ ಆಗ್ತಾ ಇದೆ ಅಥವಾ ಎಲ್ಲಿ ಅಂತ ಹೇಳ್ತೀರಿ? ನೋಡಿ ಮೇಡಮ್, ಭ್ರಷ್ಟಾಚಾರ ಯಾರು ಮಾಡಿದ್ರು ತಪ್ಪೆ. ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ಸು, ನಾನು ಅದ್ರ ಬಗ್ಗೆ ಹೇಳಕ್ಕೆ, ಯಾಕೆಂದರೆ ಈ ಸಮಾಜದಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆ ಬರಬೇಕು. ನಾನು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈಗ ಭಾರತೀಯ ಜನತಾ ಪಕ್ಷ ಏನಿದ್ರ ಬಗ್ಗೆ ಈ PSI ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, AE ಇರ್ಬೋದು, JE ಇರ್ಬೋದು, ಏನೇ ಇರಲಿ ಮೇಡಮ್, ನಾವು ಕುಲಿಗೆಡಿಸಿರೋದು ಯಾರು ದೇವರು ಬಂದು ಕೇಳಿಸ್ಲಿಲ್ಲ. ಇಲ್ಲಿರತಕ್ಕಂಥ ಯಾವುದೋ ಒಂದು ರಾಜಕೀಯ ಪಕ್ಷಗಳೇ ಅಂತಲೇ ಇಟ್ಕೊಳ್ಳೋಣ. ನಾವೀಗ ಅದನ್ನು ಶುದ್ಧೀಕರಣ ಮಾಡಬೇಕಾಗಿರೋದು ನಮ್ಮದೇ ಕರ್ತವ್ಯ. ಭ್ರಷ್ಟಾಚಾರನ ನಿರ್ಮೂಲನ ಮಾಡೋಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ನಿಯಂತ್ರಣ ಮಾಡದೇ ಇರತಕ್ಕಂಥ ಅಶಕ್ತತನ ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ಏನಾಗುತ್ತೋ ಆಗಲಿ, ಇಲ್ಲಿ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಶುದ್ಧಿ ಆಗಲೇಬೇಕು. ಭಾರತೀಯ ಜನತಾ ಪಕ್ಷ ಆದರೂ ಕೂಡ ವಿರೋಧ ಪಕ್ಷಕ್ಕೂ ಅಷ್ಟೇ ಜವಾಬ್ದಾರಿ ಇದೆ. ಇಲ್ಲ, ಈ ರೀತಿ ವ್ಯವಸ್ಥೆ ಶುದ್ಧೀಕರಣ ಮಾಡೋಕ್ಕೆ ಹೋದಾಗ ನೀವು ಡೋಂಟ್ ಕಾಂಪ್ರಮೈಸ್, ನೀವು ನಮ್ಮ ಅಟ್ಯಾಕ್ ಮಾಡಿ, ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಯಾಕೆ ಅಂತಂದರೆ ಭಾರತೀಯ ಜನತಾ ಪಕ್ಷದ ಉಳುಕುಗಳನ್ನು ತೆಗೆದು ತೋರಿಸೋದು ಅಷ್ಟೇ ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಇದೆ. ನಾವು ಇದರಲ್ಲಿ ಯಾವುದೇ ವಿಧವಾದಂಥ ಮುಲಾಜಿಲ್ಲ ಮೇಡಮ್. ಒಂದು ಬಾರಿ ಶುದ್ಧೀಕರಣಕ್ಕೆ ಹೊರಟಾಗ ಅದು ಖಂಡಿತ ಶುದ್ಧಿ ಆಗಬೇಕು. ಯಾವ ರೀತಿಯಲ್ಲಿ ಕೆಟ್ಟ, ಮೊನ್ನೆ ಹಿಂದೆ ಇದ್ದಂಥ ಬೆಂಗಳೂರು ನಗರದ ರಾಮಲಿಂಗಾರೆಡ್ಡಿ ಅವರೊಂದು ಮಾತು ಹೇಳ್ತಿದ್ರು, ನೋಡಪ್ಪ, ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿದ್ರೆ ಪ್ರಪಂಚ ಹುಡ್ದಾಗಿಂದನೂ ಇತ್ತು, ನಡೀತಿದ್ದು ಕಂಡು ಕಾಣ್ದಂಗೆ. ಯಾಕೋ ಇತ್ತೀಚೆಗೆ ಒಂದು ಸ್ವಲ್ಪ ಅದು ಹಿಂಸೆ ಆಗಿದೆ. ಆ ಹಿಂಸೆ ಆಗಿದೆ ಅನ್ನತಕ್ಕಂಥ ಸಂದರ್ಭಗಳು ಅದು ಸ್ವಲ್ಪ ಜಾಸ್ತಿ ಆಗಿದೆ, ಏನೋ ಗೊತ್ತಿಲ್ಲ. ಹಾಗಾಗಿ ಈಗ ನಿಯಂತ್ರಣ ಮಾಡೋ ಸಂದರ್ಭದಲ್ಲಿ ಡೋಂಟ್ ಕಾಂಪ್ರಮೈಸ್. ನೀವು ವಿರೋಧ ಪಕ್ಷಗಳು ಭಾರತೀಯ ಜನತಾ ಪಕ್ಷವಾದರೂ ಸಹ ಭ್ರಷ್ಟಾಚಾರ ಕಂಡಲ್ಲಿ ನೀವು ಒಂಥರ ಸೈನಿಕರಾಗಿ ಬನ್ನಿ. ವಿ ಅಪ್ರಿಷಿಯೇಟ್. ನಮ್ಗೆ ಅದನ್ನು ಶೆಲ್ಟರ್ ತೊಗೊಳ್ಬೇಕು ಅನ್ನತಕ್ಕಂಥದ್ದು ಯಾವುದೇ ವಿಧಿವಿಲ್ಲ. ನೀವು ಏನು ಮಾಡ್ತೀರೋ ಮಾಡಿ, ಅಂತಿಮಕ್ಕೆ ತನಿಖೆ ಬರಲಿ. ಯಾರು ತಲೆದಂಡ ಆದರೂ ಕೂಡ ಪ್ರಪಂಚನ ಮುಳುಗೋಗಲ್ಲ. ಅಂತಿಮವಾಗಿ ಸಮಾಜನೇ ಶಾಶ್ವತವಾಗಿರೋದು. ಸಮಾಜದಲ್ಲಿ ಇರತಕ್ಕಂಥ ಜನಗಳಿಗೆ ನಾವು ಉತ್ತಮವಾದಂಥ ವ್ಯವಸ್ಥೆ ಕೊಡಬೇಕು, ಉತ್ತಮವಾದ ಸದಾಭಿಪ್ರಾಯ ಕೊಡಬೇಕು. ಕಾಂಗ್ರೆಸ್ ಆದ್ರೇನು, BJP ಆದರೆ ಇನ್ನೊಂದಾದ್ರೇನು, ಪ್ರತಿಯೊಬ್ಬ ನಾಗರಿಕನು ಕೂಡ ಅಪೇಕ್ಷೆ ಪಡೋದು ಉತ್ತಮ ವ್ಯವಸ್ಥೆ, ಉತ್ತಮ ಆಡಳಿತ,
ಉತ್ತಮವಾದಂಥದ್ದನ್ನೇ ಅಪೇಕ್ಷೆ ಪಡೋದು. ನಾವೆಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಹಾಗಾಗಿ ಗೃಹ ಮಂತ್ರಿಗಳು ಈಗ ಅಥವಾ ಮುಖ್ಯಮಂತ್ರಿಗಳು ಈಗ ಅದನ್ನು ನ್ಯಾಯಾಂಗ ತನಿಖೆಗೆ ಅಥವಾ ಒಂದು ತನಿಖೆ ಮಾಡ್ತಾ ಇದ್ದಾರೆ. ಬರಲಿ, ಏನು ಬರುತ್ತೋ ಬರಲಿ ಮೇಡಮ್. ಯಾರನ್ನೂ ನಾವು ಅದರಲ್ಲಿ ಎಂತೆಂಥದ್ದು ಆಗಿದೆ. ನಾವು ಯಾರಿಂದನೂ ಕೂಡ ಭಾರತೀಯ ಜನತಾ ಪಕ್ಷ ಅಂತ ಏನಿಲ್ಲ. ನಮಗೆ ಸದಾಚಾರಗಳು ಸದಾ ಉಳಿಬೇಕು, ಆಚಾರಗಳು ಬೆಳೀತಾ ಇರಬೇಕು. ನಾವು ಇದನ್ನ ಯಾವುದೇ ಕಾರಣಕ್ಕೆ ಅಥವಾ ನಾವು ಮುಖಸ್ತುತಿ ಅಂತ ಮಾತಾಡ್ತಿಲ್ಲ, ಬಾಯಿ ಮಾತಂತಲ್ಲ. ಖಂಡಿತ ಇದು ಶುದ್ಧೀಕರಣ ಆಗತಕ್ಕಂಥ. ಯಾಕೆ ಅಂತಂದರೆ ಯಾವ ವ್ಯಕ್ತಿಗಳು ಸರ್ಕಾರದ ಪರವಾಗಿ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಬರ್ತಾರೆ, ಮಂತ್ರಿಗಳಾದರೆ 5 ವರ್ಷಕ್ಕೆ ಹೋಗ್ಬಿಡ್ತಾರೆ. ಆದರೆ ಸದಾ ಅಧಿಕಾರವನ್ನು ಎಕ್ಸಿಕ್ಯೂಟಿವ್ ಬಾಡಿ ಅಂತ ಹೇಳ್ತೀವಿ. ಈ ವ್ಯಕ್ತಿಗಳ ಮನಸ್ಥಿತಿ ಸ್ವಲ್ಪ ಕೆಟ್ಟರೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮರಿ ಸಮಾಜ ನಾವು ಇದು ಮಾಡೋಕ್ಕಾಗಲ್ಲ. ಆದ್ರಿಂದ ಅದು ಕೆಡೋದಕ್ಕೆ ರಾಜಕೀಯ ಶಕ್ತಿಗಳೇ ಕಾರಣ ಆಗ್ತಾ ಇದೆ ಅನ್ನೋದನ್ನು ರಾಜಕೀಯ ಆಸಕ್ತಿನೇ ಇರಲಿ ಅಥವಾ ಇಲ್ಲಿ ಜಾತಿ ಅಭಿಮಾನ ಇರಲಿ ಅಥವಾ ಹಣದ ಏನೇ ಇರಲಿ ಮೇಡಮ್, ಈಗ ಒಂದು ಹೆಜ್ಜೆ ಇಟ್ಟಿದ್ದೀವಲ್ಲ ಪೊಲೀಸ್. ಆಮೇಲೆ ಪಕ್ಷದಲ್ಲಿ ಯಾಕೆ ನಿಮ್ಗೆ ಸಂಘಟನೆ ಇಲ್ಲ ಅಥವಾ ಎಲ್ಲರೂ ಕೂಡ ಒಂದು ಅನ್ನುವಂಥ ಭಾವನೆ ಇಲ್ಲ? ಇಲ್ಲೊಬ್ರು ನಾಯಕರು ಹೇಳಿಕೆ ಕೊಟ್ರೆ ಅಲ್ಲೊಬ್ರು ಯಾರೋ ಬೇರೆ ನಾಯಕರು ಹೇಳಿಕೆ ಕೊಡ್ತಾರೆ. ನಿಮ್ಮ ಯತ್ನಾಳ್ ಒಂದು ನಾಯಕ ಹೇಳಿಕೆ ಕೊಟ್ರೆ ಅಶೋಕ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಇನ್ನು ಈ CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ರು ಬಾಯಿ ಬಂದಾಗ ಮಾತಾಡ್ತಾರೆ. ಯಾಕೆ ಹಂಗಾದ್ರೆ ಒಂದು ನಾವೆಲ್ಲರೂ ಬಿಜೆಪಿ ಒಂದು ಅನ್ನೋ ಹೌದು, ಒಬ್ಬೊಬ್ರು ಕೂಡ ಭಿನ್ನವಾಗಿ ಆಲೋಚನೆ ಮಾಡ್ತಾರೆ ನಿಜ. ಬಟ್ ಪಕ್ಷ ಅಂತ ಬಂದಾಗ ಎಲ್ಲರ ಹೇಳಿಕೆ ಒಂದೇ ಆಗಿರ್ಬೇಕಲ್ವಾ? ಈಗ ನೀವು ಪಕ್ಷದ ಪರವಾಗಿ ಬಂದಿದ್ದೀರಿ, ನಿಮ್ಗೆ ಏನೇ ಸಿದ್ಧಾಂತಗಳ ಜೊತೆಗೆ ಸಂಘರ್ಷ ಇದ್ರೂ ಕೂಡ ನೀವು ಪಕ್ಷದ ಪರವಾಗೇ ನಿಲ್ಲಬೇಕಾಗತ್ತೆ. ಅದು ತಪ್ಪಾಗಿರ್ಲಿ ಸರಿಯಾಗಿರ್ಲಿ, ಭ್ರಷ್ಟಾಚಾರ ಆಗಿಲ್ಲ ಅಥವಾ ಆಗಿದೆ ಅಂತ ಗೊತ್ತಿದ್ರು ಕೂಡ ಆಗಿಲ್ಲ ಅಂತಾನೆ ಸಮರ್ಥನೆ ಮಾಡ್ಕೊಳ್ಬೇಕಾಗತ್ತೆ ನೀವು. ಬಿಕಾಸ್ ನೀವು ಪಕ್ಷದ ಪರವಾಗಿ ಇಲ್ಲಿ ಬಂದು ಕೂತ್ಕೊಂಡಿರ್ತೀರಿ. ಅದೇ ರೀತಿಯಾಗಿ ಯಾಕೆ ಎಲ್ಲ ನಾಯಕರು ಕೂಡ ವರ್ತನೆ ಮಾಡೋದಿಲ್ಲ ಬಿಜೆಪಿಯಲ್ಲಿ? ಇಲ್ಲ, ನಾನು ತಪ್ಪುಗಳನ್ನು ತಿದ್ದುಕೊಳ್ಳಲಿಕ್ಕೆ ಒಂದಷ್ಟು ಸ್ಥಳಗಳಿರುತ್ತೆ, ಅಲ್ಲಿ ತಿದ್ದುಕೊಂಡ್ರೆ ಮಾತ್ರ ಅದು ಗೌರವ. ತಪ್ಪುಗಳನ್ನು ಬಹಿರಂಗವಾಗಿ ಹೇಳಿಸ್ಕೊಂಡು ತಿದ್ದುಕೊಳ್ಳೋದಿದೆಯಲ್ಲ, ಅದಕ್ಕೂ ಒಂದು ಇದಿರುತ್ತೆ. ಬಟ್ ನಾನು ತಪ್ಪುಗಳನ್ನೇ ಅರ್ಥಕೊಂಡು ತಪ್ಪುಗಳನ್ನೇ ಮಾಡ್ತೀನಿ ಅನ್ನೋರಿಗೆ ನಾನು ಬುದ್ಧಿ ಹೇಳೋಕ್ಕಾಗಲ್ಲ. ಹಾಗಾಗಿ ಪಕ್ಷ ಕೂಡ ಬಹಳ ಸೂಕ್ಷ್ಮವಾಗಿ ಚಾಣಕ್ಯ ಹೇಳ್ತಾರೆ. ಬೇಸಿಗೆ ಕಾಲ ಬಿಜೆಪಿ ಚಾಣಕ್ಯನ ಅಥವಾ ಹಳೆ ಚಾಣಕ್ಯನ? ಇಲ್ಲ, ಈಗ ಚಾಣಕ್ಯರು ಅನ್ನತಕ್ಕಂಥ ಹೆಸರು ಎಲ್ರಿಗೂ ಹೋಲಿಸುತ್ತೆ. ಯಾಕೆಂದ್ರೆ ಬಿಜೆಪಿ ಚಾಣಕ್ಯ ನಮ್ಮ ಬಿಜೆಪಿ ಚಾಣಕ್ಯ ಆದ್ರೂ ಕೂಡ ಜಗತ್ತಿಗೊಬ್ಬ ಚಾಣಕ್ಯ ಇದೆ, ಜಗತ್ತಿನ ಚಾಣಕ್ಯ. ಆ ಜಗತ್ತಿನ ಅವನು ಹೇಳ್ತಾನೆ ಯಾವಾಗಲೂ ಕೂಡ ಬೇಸಿಗೆ ಕಾಲದಲ್ಲಿ ಎಡವಿದ ಕಲ್ಲನ್ನು ಮಳೆಗಾಲ ಬರೋವರೆಗೂ ಕಾಯ್ಬೇಕಪ್ಪ, ಅವು ಸ್ವಲ್ಪ ಹೆಂಗಂದ್ರೆ ಹೋಗ್ಬಿಡತ್ತೆ. ಇದು ಒಂದು ಚಾಣಕ್ಯನ ನೀತಿ. ಹಾಗಾಗಿ ರಾಜಕೀಯ ಪಕ್ಷಗಳಲ್ಲೂ ಕೂಡ, ಯಾಕೆಂದರೆ ಇದು ನಮ್ಮದು ಜನಾಭಿಪ್ರಾಯವನ್ನು ಗೆದ್ದಂಥ ವ್ಯಕ್ತಿಗಳ ಮೇಲೆ ರೂಢಿಸಿಕೊಂಡಂಥ ಒಂದು ವ್ಯವಸ್ಥೆ. ಹಾಗಾಗಿ ಏನು ಮುಟ್ಟಿದ್ರೆ ಇವೆಲ್ಲ ಸ್ವಲ್ಪ ಯೋಚನೆ ಮಾಡಿನೇ ಸೂಕ್ತವಾದ ತೀರ್ಮಾನವನ್ನು ಸಮರ್ಪಕವಾಗಿ ಸಂಘಟನೆಗೆ ಪರವಾಗಿ ತೆಗೆದುಕೊಳ್ಳತಕ್ಕಂಥ ಚಾಣಕ್ಯ. ಇನ್ನೊಬ್ರು ಹೇಳಿದ್ರಲ್ಲ ಈಗ ನೀವೇ, ಆ ಚಾಣಕ್ಯ ಕ್ಷಣನೂ ಇದೆ, ಆ ಚಾಣಕ್ಯತನೂ ಇದೆ. ನಮ್ಮ ಹಿರಿಯ ಮಿತ್ರರ ಗಣೇಶಣ್ಣ ಹೇಳ್ದಾಗೆ ನೋಡಿ, ಅವರು ಒಂದು ರೀತಿ ಅವರ ತಪ್ಪಿನ ಅರಿವಾಗಿದೆ. ಸೊ ಖಂಡಿತ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಒಂದು ವಿಚಾರವನ್ನು ನಾನು ಅವ್ರಿಗೆ ಕೇಳೋದೇನು ಅಂತ ಹೇಳಿದ್ರೆ, ಅವರ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಈ ರಾಜ್ಯದ ಜನತೆಯ ಪರವಾಗಿ ನಾನು ಕೇಳೋದೇನು ಅಂತ ಹೇಳಿದ್ರೆ, ಈ ರಾಜ್ಯದ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಮಿತ್ರರಿಗೆ ಒಂದು ವಿಚಾರವನ್ನು ಒಂದು ಸಾರಿ ಈ ಭ್ರಷ್ಟಾಚಾರ ಒಂದು ಏನು PSI ಹಗರಣ, ಜಸ್ಟ್ PSI ಹಗರಣದ ಬಗ್ಗೆ ಮಾತ್ರ ಮಾತಾಡ್ತೀನಿ. PSI ಹಗರಣ ಹೊರಗಡೆ ಬಂದಾಗ ಆ ಹಗರಣದ ನೇಮಕಾತಿಯ ವಿಭಾಗ ADGP ಅವರಿಗೆ ಸೇರ್ತಕ್ಕಂಥದ್ದು. ADGP ಅವರನ್ನು ಯಾವುದೇ ಒಂದು ಭ್ರಷ್ಟಾಚಾರ ಒಂದು ಡಿಪಾರ್ಟ್ಮೆಂಟ್ಗೆ ಬಂದಾಗ ಕೂಡಲೇ ಏನು ಮಾಡ್ತಾರೆ, ಅವರನ್ನು ಅಲ್ಲಿಂದ ಕೂಡಲೇ ಹೊರಗಡೆ ತೆಗೆದು ಒಂದು ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ತಾರೆ. ಸೊ ನನ್ನ ಮೊದಲನೇ ಪ್ರಶ್ನೆ ನಮ್ಮ ಮಿತ್ರರಿಗೆ, ಸೊ ನೀವು ಒಂದು ಸಾರಿ ಭ್ರಷ್ಟಾಚಾರ ಅಂತ ಬಂದಾಗ ADGP ಅವರ ಅಮೃತ್ ಪಾಲ್ ಅವರಂತ ಏನಿದ್ದಾರೆ, ಅವರ ಡಿಪಾರ್ಟ್ಮೆಂಟ್ ಹೆಡ್, ಅವರ ಹೆಡ್ಗೆ ಒಂದು ಇದು ಕಳಂಕ ಹತ್ಕೊಂಡಾಗ ಅವರನ್ನು 15 ದಿವಸ ಯಾಕೆ ಅಲ್ಲೇ ಇಟ್ಕೊಂಡ್ರಿ? ಮೊದಲನೇ ಪ್ರಶ್ನೆ. ಎರಡನೇದು ಇವ್ರು ಹೇಳ್ತಾರೆ, ನೀವು ರಾಜ್ಯ ಸರ್ಕಾರ ಆಗಲಿ ವಿರೋಧ ಪಕ್ಷ ರಾಜ್ಯ ಸರ್ಕಾರಕ್ಕೆ ಯಾವಾಗಲೂ ಸಹಕಾರ ಕೊಡಬೇಕು, ನೀವು ಸಂಘಟನಾತ್ಮಕ ಕೆಲಸ ಮಾಡಬೇಕು. ಸೊ ಖಂಡಿತವಾಗ್ಲೂ ನಾವು ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ್ದಕ್ಕೇ ಮಾನ್ಯ ಈಶ್ವರಪ್ಪನವರು ರಿಸೈನ್ ಮಾಡಿದ್ದು ಮೊದಲನೇದು. ಎರಡನೇದು, ಮಾನ್ಯ ನಮ್ಮ ಭ್ರಷ್ಟಾಚಾರವನ್ನು ಹೊರಗಡೆ ತೆಗೆದು ನಮ್ಮ ಯುವ ಮುಖಂಡರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಕಳೆದ 6 ತಿಂಗಳಿಂದ ಸೀರಿಯಲ್ ಲೆಕ್ಕದಲ್ಲಿ ಪ್ರತಿಯೊಂದು ಭ್ರಷ್ಟಾಚಾರನ ಹೊರತೆಗೆದಾಗ ಮೊನ್ನೆ PSI ಹಗರಣದಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದೀರಿ. ಯಾವ ಕಾರಣಕ್ಕೆ ಕೊಟ್ರಿ ಅಂದರೆ, ಒಂದು ಕಡೆ ನೀವು ಸಪೋರ್ಟ್ ಮಾಡಿ ನಮಗೆ ಅಂದರೆ ನಿಮ್ಮ ಜವಾಬ್ದಾರಿಯನ್ನು ಮಾಡಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ನೀವು ಭ್ರಷ್ಟಾಚಾರದಲ್ಲಿ
ಏನೋ ಹೊರಗಡೆ ತೆಗೆದ ನಂತರ ನೀವು ಅವ್ರಿಗೆ ನೋಟಿಸ್ ಕೊಟ್ಟು ಅವರ ಬಾಯನ್ನು ಮುಚ್ಚಿಸುವಂಥ ಕೆಲಸ ಮಾಡ್ತೀರಿ. ಇದು ಖಂಡಿತ ಡ್ಯೂಯಲ್ ಮೈಂಡೆಡ್, ಇದು ಡಬಲ್ ಸ್ಟ್ಯಾಂಡರ್ಡ್. ಅದಕ್ಕೊಂದು ಉತ್ತರ ಕೊಟ್ಬಿಡೋಣ. ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ವಿಚಾರಗಳಲ್ಲಿ ಮಾತಾಡ್ತಾ ಇರ್ತಾರೆ, ಧ್ವನಿ ಎತ್ತಾ ಇರ್ತಾರೆ, ಅಥವಾ ಈ PSI ವಿಚಾರನ ಯಾಕೋ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಬಿಕಾಸ್ ಆ ಭಾಗದಲ್ಲಿ ಆಗಿದೆ ಅನ್ನುವಂಥ ವಿಷಯ ಆಗಿರ್ಬೋದು. ಒಂದು CID ಅಧಿಕಾರಿಗಳು ಅವ್ರನ್ನ ಕರೆದು ಎನ್ಕ್ವೈರಿ ಮಾಡ್ಬೋದಾಗಿತ್ತು. ನಿಮ್ಮ ಹತ್ರ ಏನ ಮಾಹಿತಿ ಹೆಚ್ಚಿನದಾಗಿದ್ರೆ ಕೊಡಿ, ನೋಡೋಣ, ನಮ್ಮ ತನಿಖೆಗೆ ಸಹಕಾರಿ ಆಗುತ್ತೇನೋ, ನೀವು ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಮಾತಾಡೋ ಬದಲು ಇಲ್ಲಿ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದು ಯಾವ ಕಾರಣಕ್ಕೆ? ಹಂಗಾದ್ರೆ ಉತ್ತರ ಹೇಳಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಿಯಂತ್ರಣ ತರಲಿಕ್ಕಾಗಲಿ, ಎಲ್ಲೋ ಇದು ಒಂದು ಕಡೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀಲಿ ಚೆನ್ನಾಗಿ ಚರ್ಚೆಗೆ ಅವ್ರ ಮಾತುಗಳು ಸಹಕಾರಿಯಾಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅವರೊಂದು ಮಾತು ಹೇಳೋದು ಪ್ರೆಸ್ ಕಾನ್ಫರೆನ್ಸಲ್ಲಿ, ಇದಕ್ಕೆ ಸೂಕ್ತವಾದ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಹೇಳಿದ್ರು. ಈಗ ನೀವು ಒಂದು ಇನ್ವೆಸ್ಟಿಗೇಷನ್ ಆದರೆ ಸರ್ ನಿಮ್ಮ ಹತ್ರ ಏನು ದಾಖಲೆ ಇದೆ ಅಂತ ಕೊಡಿ, ನಾನು ಬನ್ನಿ ಅಂತ ಮಾತುಕತೆಯಲ್ಲಿ ಕರೆಯೋಕ್ಕಾಗಲ್ಲ. ಬಿಕಾಸ್ ದಿಸ್ ಇಸ್ ಆಲ್ ರೆಕಾರ್ಡೆಡ್. ನಾನು ನೋಟಿಸ್ ಕೊಡಲೇಬೇಕು. ನೋಟಿಸ್ ಕೊಟ್ಟು ಈಗ ಬಂದರೆ ಹೇಳಿ. ನೀವು ಅದು ಬಿಟ್ಟು ನೀವು ನನಗೇನ್ರಿ ನೋಟಿಸ್, ಇದು ನಿಮ್ಮ ಜವಾಬ್ದಾರಿತನದಿಂದ ನುಣುಚ್ಕೊಳ್ತಕ್ಕಂಥ ಒಂದು ಇದು. ನೀವು ಆರೋಪ ಎಷ್ಟು ಮಾಡ್ತೀರೋ ಆರೋಪಗಳಿಗೆ ಸಹಕಾರಿಯಾಗೋದು ನಿಮ್ದು ಅಷ್ಟೇ ನೈತಿಕ ಹೊಣೆಗಾರಿಕೆ. ಇದನ್ನು ನೀವು ನುಣುಚ್ಕೊಳ್ಬಾರ್ದು. ಏನೋ ಬಾಯಿ ಇದೆ, TV-ನವ್ರು ಇಡ್ತಾರೆ, ನನ್ನ ಮಾತು ಬರುತ್ತೆ ಅನ್ನೋದಕ್ಕೆ ನಿಮ್ಮ ಬುದ್ಧಿವಂತಿಕೆ ಪ್ರದರ್ಶನ ಆಗಬಾರ್ದು. ಈ ಸಮಾಜ ಎಲ್ರಿಗೂ ಸೇರಿದ್ದು. ಭಾರತೀಯ ಜನತಾ ಪಕ್ಷ ಒಂದಕ್ಕೆ ಅಲ್ಲ. ನೀವು ಕಾಂಗ್ರೆಸ್ನಲ್ಲಿ ಬುದ್ಧಿವಂತಿಕೆ ಇದ್ರೆ ಬನ್ರಿ, ಏನ್ರಿ ನಿಮ್ಗೆ ಯೋಗ್ಯತೆ ಇದೇನ್ರಿ, ಅಯ್ಯೋ ಕೊಡಿ ದಾಖಲೆ. ಇದು ಒಬ್ಬ ಜವಾಬ್ದಾರಿಯುತವಾದಂಥ ವ್ಯಕ್ತಿಯ ಕರ್ತವ್ಯ ಕೂಡ ಹೌದು. ನಾನೇನು ಹೇಳ್ತೀನಿ, ನಾನು ಪ್ರೆಸ್ ಕಾನ್ಫರೆನ್ಸ್ ಬರ್ತೀನಿ, ನಿಮ್ದಲ್ಲಿ ನೋಡ್ರಿ ಜವಾಬ್ದಾರಿ. ದಿಸ್ ಈಸ್ ಆಲ್ ಒಂಥರ ಹಿಟ್ ಆ್ಯಂಡ್ ರನ್. ಏನೋ ತೆಗುಲಿಗೆ ಅಥವಾ ತೀಟೆಗೆ ಅಥವಾ ಏನಕ್ಕೋ ಒಂದು ಬೇಜವಾಬ್ದಾರಿ ತಂದು ಮಾತು ಆಗಬಾರ್ದು. ಅಪ್ರಿಷಿಯೇಟ್. ಅವ್ರೊಂದು ಇನ್ನೊಂದು ಮಾತು ಹೇಳಿದ್ರು, ಏನ್ರಿ ಇವತ್ತೊಂದು ದಿವಸ ನೀವು ಇವತ್ತಿನ ದಿವಸ ನೀವು ಯಾರೋ ಗೆದ್ದಂಥ ವ್ಯಕ್ತಿಗಳು ಅವ್ರ ಫೋಟೋ ಹಾಕ್ಕೊಂಡು ನಾನು ಈಗಲೇ ಗೆದ್ದು ಬಿಟ್ಟಿದ್ದೀನಿ ಅಂತೇಳಿ ತಪ್ಪೇನಾ? ಯಾಕೆ ನಾವು ನುಣ್ಸ್ಕೊಳ್ತೀರ ನೀವು? ಇದು ಬೇಜವಾಬ್ದಾರಿತನ ಅಲ್ವಾ ರಘುವರೇ? ನಿಮ್ಗೆ ಅನ್ಸಲ್ವಾ? ಬರೀ ಆರೋಪ ಮಾಡಕ್ಕೆ ನೀವು ಇದ್ದೀರಾ, ಆರೋಪಕ್ಕೆ ಸಹಕಾರ ಮಾಡೋ ಜವಾಬ್ದಾರಿ ಏನಿಲ್ವಾ? ಓಕೆ, ಮಾನ್ಯ ಪ್ರಿಯಾಂಕ್ ಖರ್ಗೆ ಸರ್ ಅವರನ್ನು ಹೇಳಿದ್ರು, ಒಂದು ಮಾಧ್ಯಮದ ಪ್ರೆಸ್ ಮೀಟ್ ಅನ್ನು ಮಾಡಿ ಎಳೆಯಾಗಿ ಬಿಚ್ಚಿಡಿದ್ರು. ನಮಗೆ ಈಗ ಬಂದಿರತಕ್ಕಂಥ ಏನು ಮಾಹಿತಿ ಇದೆ, ಇದು ಒಂದು ಆಡಿಯೋ ಕ್ಲಿಪ್ಪು. ಈ ಆಡಿಯೋ ಕ್ಲಿಪ್ಪು ಪಬ್ಲಿಕ್ ಡೊಮೈನಲ್ಲಿ ಆಲ್ರೆಡಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿದೆ. ಸೊ ಇದನ್ನು ನಾವು ನೀವು ಸಿಗ್ತದ ಆಲ್ರೆಡಿ, ತೆಗೆದುಕೊಳ್ಳಿ. ಇಲ್ಲ ಕೇಳಬೇಡಿ. ಅವ್ರು ಇನ್ನೊಂದು ಹೇಳಿದ್ರು, ನನ್ನ ಹತ್ರ ಇನ್ನೂ ಮಾಹಿತಿಗಳಿದೆ ಅಂತ ಹೇಳಿದ್ರು. ಸರ್, ಒಂದು ತನಿಖೆಗೆ ಬೇಕಾದಂತ ಹಲವಾರು ಆಯಾಮಗಳಿಂದ ನೋಡಬೇಕು. ಇಡೀ ಇನ್ವೆಸ್ಟಿಗೇಷನ್ ನಾನು ಎರಡು ವಿಚಾರವನ್ನ ನೋಡಿ ಅರ್ಧದಲ್ಲಿ ನಿಲ್ಸೋದು ಬೇಡ. ಯಾವಾಗ ರಾಜ್ಯದ ಜನತೆಗೆ ಒಂದು ಮೆಸೇಜ್ ಅನ್ನ ಕಳಿಸುವಂತ ಸಂದರ್ಭದಲ್ಲಿ ನಾವು ಕಂಪ್ಲೀಟ್ ಮಾಹಿತಿಯನ್ನ ತಲುಪಿಸಬೇಕಾಗ್ತದೆ. ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟ ನಂತರ ಅವರು ಲಾಯರ್ ಮುಖಾಂತರ ಅವರಲ್ಲಿರ್ತಕ್ಕಂಥ ಮಾಹಿತಿಯನ್ನ, ಅವರಲ್ಲಿ ಏನಿತ್ತು ಆ ಮಾಹಿತಿಯನ್ನ ಗುಪ್ತ ಇದರಲ್ಲಿ ಲಾಯರ್ ಮುಖಾಂತರ ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಏನು ಸಲ್ಲಿಸಬೇಕಂತ ಸಲ್ಲಿಸಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಾನ್ಯ ಗೃಹ ಸಚಿವರು ಆ ಗೃಹ ಇಲಾಖೆಯ ಇಂಟೆಲಿಜೆನ್ಸ್ನ ವಿಭಾಗದ ಅಧ್ಯಕ್ಷರಾಗಿ ಅವರು ಇನ್ನೂ ಅಲ್ಲೇ ಕೂತ್ಕೊಂಡಿದ್ದಾರೆ. ಸೊ ಗೃಹ ಸಚಿವರು ಅಂತಂದ್ರೆ ಎಷ್ಟು ನೀವು ಟ್ರಾನ್ಸ್ಪರೆಂಟ್ ಆಗಿ ನೀವು ಇದನ್ನ ಕಾಲ ಸನ್ನಿಹಿತ ಆಗಿದೆ, ಅದೆಲ್ಲ ಬದಲಾವಣೆ ಆಗುತ್ತೆ. 10ನೇ ತಾರೀಕುವರೆಗೂ ಏನೋ ಅದೇ ವಿಚಾರವನ್ನ ಮಾತನಾಡೋದಕ್ಕೆ ನಾವಿಲ್ಲಿ ಕೂತ್ಕೊಂಡಿದೀವಿ. ಒಂದ್ ನಿಮಿಷ, ಗಂಗಾಧರ್ ಅವ್ರು ಹೇಳಿ ಏನೋ ಹೇಳ್ಬೇಕು ಅನ್ಕೊಳ್ತಾ ಇದ್ದೀರಿ, ಹೇಳಿ ಸರ್. ಇವರು ತುಂಬಾನೇ ಡಿವೇಟ್ ಆಗ್ಬಿಟ್ರು. ಆಕ್ಚುಲಿ ಏನ್ ಮಾತಾಡ್ಬೇಕಾಗಿತ್ತು ಅದನ್ನ ಬಿಟ್ಟು ಇದು ಆ ಹಗರಣದ ಒಂದೇ ಒಂದು ಹಗರಣದ ವಿಷಯ ಮಾತಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಇವರು ಎಷ್ಟು ವಿಪರ್ಯಾಸದ ಸಂಗತಿ ನೋಡ್ರಿ. ಭ್ರಷ್ಟಾಚಾರ ಯಾವುದೋ ಕಾಲದಿಂದ ನಡ್ಕೊಂಡೇ ಬಂದಿದೆ ಅಂತೆ. ಯಾವಾಗಲೂ ಪ್ರಪಂಚದಲ್ಲಿ ಭ್ರಷ್ಟಾಚಾರ ಇತ್ತು. ಒಂದು. ಎರಡನೇದು, ಯಾವತ್ತು ನಡೆದಿಲ್ಲ, ಬೇರೆ ಸರ್ಕಾರ ಮಾಡಿಲ್ವಾ, ಕಾಂಗ್ರೆಸ್ ಅವ್ರು ಮಾಡಿಲ್ವಾ ಅಥವಾ JDS ಅವ್ರು ಮಾಡಿಲ್ವಾ, ಈ ಥರದ ತರ್ಕ ಇದು ಭಾಳ ತಪ್ಪು. ಇದು ಅಂದರೆ ಜನರಿಗೆ ಏನಂತ ಇದರಿಂದ ಮೆಸೇಜ್ ಹೋಗುತ್ತೆ ಅಂತಂದರೆ, ಈ ಎಲ್ಲ ರಾಜಕೀಯ ಪಕ್ಷಗಳು ಏನಿದ್ದಾರೆ, ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ, ಎಲ್ಲರೂ ಒಂದೇನೆ. ಅವರು ಭ್ರಷ್ಟಾಚಾರ ಮಾಡಿ ಅದನ್ನ ಸಮರ್ಥಿಸ್ಕೊಳ್ಳೋದನ್ನೇ ನೋಡ್ತಾರೆ ಹೊರತು ಅದನ್ನ ಹೇಗೆ ಅದರಿಂದ ಆಚೆ ಕರಪ್ಷನ್ ಚಾರ್ಜಸ್ ಅಲ್ಲಿ ನಮ್ಮ ರಾಜ್ಯದಲ್ಲಿ
ಇದುವರೆಗೂ ಯಾರೂ ಆಗಿಲ್ಲ. ಸೊ ಹಾಗಾಗಿ ಇವರು ಮಾತಾಡ್ತಾ ಇರೋ ನಾರ್ಮಲೈಸ್ ಮಾಡಬಾರ್ದು. ಗಂಗಾಧರ್ ಅವರು ಮಾತಾಡ್ಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಬರೀ PS ಹಗರಣದ ಬಗ್ಗೆ ಹಿರಿಯ ಮಾಜಿ ಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳ ಮನೆಯಿಂದ ಆಗಿರ್ತಕ್ಕಂಥ ಹಗರಣದ ಬಗ್ಗೆ ಮಾತಾಡ್ಬೇಕು. ಇವತ್ತು ಹೊಸದಾಗಿ KPTCL ಹಗರಣದ ಬಗ್ಗೆ ಮಾತಾಡ್ಬೇಕು. ಸಿ ನಾವೊಂದು ಡಿವಿಯೇಷನ್ ಮಾಡ್ಕೊಂಡು ರಾಜ್ಯದ ಜನತೆಗೆ ಚರ್ಚೆನ ಹೊರಗಡೆ ಅಧಿಕಾರವೂ ಇಲ್ಲ ಮಾತಾಡ್ಲಿಕ್ಕೆ. ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮೂಗಿನವರೆಗೂ ಮುಳುಗಿರೋ ಅಂತವ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಲೇಬಾರ್ದು. ಏನ್ ಮಾರಲ್ ಹೈಗ್ರೌಂಡ್ಸ್ ಇದೆ ಮಾತಾಡ್ಲಿಕ್ಕೆ? ನಾವೆಲ್ಲ ಅಧಿಕಾರದಲ್ಲಿ ಇದೀವಿ, ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀರಾ ಗಂಗಾಧರ್ ಅವರೇ? ಇವರೇ ಯಾಕೆ ಸುಮ್ಮನೆ ವಿಷಯ ಯಾರು ದೇವ್ರು ಬಂದ್ ಮಾಡಲಿಲ್ಲ, ಮಾಡಿದವ್ರ ಬಗ್ಗೆ ಹೋರಾಟ ಮಾಡಿ ನಿಮಗೂ ಹಕ್ಕಿದೆ. ನೇರವಾಗಿ ಹೇಳಿ, ಬಿಜೆಪಿ ಸರ್ಕಾರ ನಿಮ್ಗೆ ಏನ್ ಹಕ್ಕಿದೆ ಅಂತ ಹೋರಾಟ ಮಾಡ್ರಿ. ಡೋಂಟ್ ಥಿಂಕ್ ಲೈಕ್ ದಟ್ ಯು ಆರ್ ಎಕ್ಸ್ಕ್ಲೂಸಿವ್ ಅಂತ ಭ್ರಷ್ಟಾಚಾರ ದಯವಿಟ್ಟು ನೋಡಿ. ನಮ್ಮ ಗಂಗಾಧರ್ ಅವರು ನಿಮ್ಗೆ ಏನ್ ಹಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಅಭಿಪ್ರಾಯ ನಾವು ಮಾತಾಡ್ತಿದ್ದೀವಿ. ಆಯ್ತು ಅಣ್ಣ, ಈಗ ನೋಡಿ ಗಂಗಾಧರ್ ಅವರು ನಿಜವಾಗ್ಲೂ ಮಾಡ್ಬೇಕಾದಂತ ಒಂದು ವಿಚಾರ ಏನು ಚರ್ಚೆ ಅಂತ ಹೇಳಿದ್ರೆ, ಇವತ್ತು ಹೊಸದಾಗಿ ಬಂದಿರತಕ್ಕಂತ KPTCL ಹಗರಣ. ಸೊ ನಾವು ಇಲ್ಲಿವರೆಗೂ ಒಂದು ಯಾವ ಇಲಾಖೆಯಲ್ಲಿ ಅಂದ್ರೆ ಸರಿಸುಮಾರು ಈಗ ನಾವು ಹಗರಣದ ಬಗ್ಗೆ ಮಾತನಾಡೋದು ಕುತ್ಕೊಂಡಿಲ್ಲ ರಘು. ಸದ್ಯಕ್ಕೆ ನಾವು ಈಗ ಸರ್ಕಾರ ಮತ್ತು ಅಲ್ಲಿ ಆಗುವಂತಹ ಬದಲಾವಣೆಗಳು, ಬಿಜೆಪಿಯಲ್ಲಿ ಆಗುವಂತಹ ಬದಲಾವಣೆಗಳು ಯಾವ ಈಗ ಈಗ ನೋಡಿ ಆಲ್ರೆಡಿ 4 ಜನ ಮಿನಿಸ್ಟರ್ ಖಾಲಿ ಇದೆ, ಇಬ್ಬರು ರಿಸೈನ್ ಮಾಡಿದ್ದಾರೆ. ಸೊ ಅಂದ್ರೆ 6 ಜನ ಖಾಲಿ ಇರೋದು. ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, ಒಂದು ರಾಜ್ಯದ ಸರ್ಕಾರ ಕುಂಠಿತಗೊಂಡಿದೆ ಆಲ್ರೆಡಿ. ಯಾಕೆಂತ ಹೇಳಿದ್ರೆ 6 ಜನ ಮಂತ್ರಿಗಳಿಲ್ಲ ಅಂತ ಒಬ್ಬರಿಗೆ 2 ಮತ್ತು 3 ಪೋರ್ಟ್ಫೋಲಿಯೋಗಳನ್ನು ಕೊಟ್ಟಿರೋದ್ರಿಂದ ಅವರು ಸಮರ್ಥವಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಸಮರ್ಥ ಗೃಹ ಸಚಿವರಿದ್ದಾರೆ. ಸೊ ಇಷ್ಟೆಲ್ಲ ದೊಡ್ಡ ಇಶ್ಯೂಗಳು ಇಟ್ಕೊಂಡು ಇನ್ನೂ ಅವ್ರಿಗೆ ಕ್ಯಾಬಿನೆಟ್ ರೀಶಫಲ್ ಮಾಡಿಲ್ಲ ಅಂತಂದ್ರೆ ಇವರು ರಾಜ್ಯದ ಜನತೆಗೆ ಮಾಡ್ತಾ ಇರೋ ದ್ರೋಹ ಅಲ್ಲ ಮೇಡಮ್ ಇದು? ಜನತೆಗಲ್ಲ ಪಾಪ, ಅವ್ರದೇ ಶಾಸಕರುಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ, ಯಾವ ಖಾತೆ ಕೊಡ್ತಾರೋ ಇಲ್ವೋ. ದಿಲ್ಲಿವರೆಗೂ ಹೋಗಿ ಲಾಬಿ ಮಾಡ್ತಾನೆ ಇದ್ದಾರೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳು ವರ್ಷದಿಂದಲೂ ಕೂಡ ಇದೇ ಲಾಬಿ ನಡೀತಾನೆ ಇದೆ. ಗಣೇಶ್ ಅವ್ರು ನಗ್ತಾ ಇದ್ದಾರೆ. ಗಣೇಶ್ ಅವ್ರು ದಯವಿಟ್ಟು ಉತ್ತರ ಕೊಡಬೇಕು. ನಿಮ್ಮ ಶಾಸಕರುಗಳು ಮಾಡ್ತಾ ಇರುವಂತಹ ಲಾಬಿ ಆಗಿರ್ಬೋದು, ಅಥವಾ ನನಗೆ ಇದೇ ಖಾತೆ ಬೇಕು ಅನ್ನೋದಾಗಿರ್ಬೋದು. ಜೊತೆಗೆ ಈಗಿರುವಂತಹ ಹಿರಿಯ ಸಚಿವರುಗಳು ಅಂತ ನೀವೇನು ಹೇಳ್ತೀರಿ, ಸೊ ಅಂಥವ್ರನ್ನ ಕೆಳಗಿಳಿಸಿ ಈಗ ಹೊಸ ಮುಖಗಳನ್ನ ತರಬೇಕು ಅನ್ನುವಂತಹ ಒಂದು ಮಾತುಕತೆ ನಿಮ್ಮ ಪಕ್ಷದಲ್ಲೇ ಕೇಳಿ ಬರ್ತಾ ಇದೆ. ಸೊ ಇದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ, ಹೆಂಗೆ ವರ್ಕೌಟ್ ಆಗುತ್ತೆ ಪಕ್ಷಕ್ಕೆ? ಅಥವಾ ಅಧಿಕಾರವನ್ನ ಕಳ್ಕೊಂಡು ದೊಡ್ಡ ಸಚಿವರುಗಳು ಅಥವಾ ಹಿರಿಯ ಸಚಿವರುಗಳು, ಹಿರಿಯ ನಾಯಕರು ಸೈಲೆಂಟ್ ಆಗಿ ಇದ್ದು ಬಿಡ್ತಾರಾ? ರಘು ಆರಂಭದಲ್ಲಿ ಒಂದು ಮಾತಾಡಿದ್ರು, ಅವ್ರ ಪಕ್ಷ ವಿಚಾರ ಅಂತ. ನಾನು ಹೇಳ್ತೀನಿ, ಪರಚಿಂತೆ ನಿನಗೆ ಏಕೆ ಇಲ್ಲ, ನಿನ್ನ ಚಿಂತೆ ನಿನಗೆ ಸಾಲದೆ, ನಿನ್ನ ಪಕ್ಷದ ನೀವು ನೋಡ್ಕೊಳ್ರಿ, ನಮ್ಮ ಪಕ್ಷದ ಆಯ್ತು ಶಾಂತಿ ನಾನು ಮಾತಾಡ್ತೀನಿ. ಆಮೇಲೆ ನೀವೊಂದು ಮಾತು ಹೇಳಿದ್ರು, ಮಾನ್ಯ ಸಂತೋಷ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರೆ, ಇಲ್ಲಿ ಯಾರು ಕೂಡ ರಾಜವಂಶದಿಂದ ಬಂದಂಥ ಅಧಿಕಾರಿಗಳೆಲ್ಲ, ಇದೇನು ಸಚಿವರಲ್ಲ. ಏನೋ ಅವ್ರಿಗೆ ಅದೃಷ್ಟ ಇತ್ತು, ಅವ್ರಿಗೆ ಅವಕಾಶ ಸಿಕ್ತು, ಅವ್ರ ಬಂತು. ಆದರೆ ಪಕ್ಷ ಅನ್ನೋದು ಇವರಿಂದನೇ ಸದಾಕಾಲ ಇರುತ್ತೆ ಅಂತ ತಿಳ್ಕೊಳ್ಬಾರ್ದು. ಪಕ್ಷದ ಅಧಿಕಾರವನ್ನು ಅನುಭವಿಸಿದ ನಂತರ ಅಥವಾ ಪಕ್ಷಕ್ಕೆ ಸಹಕಾರಿಯಾಗಿ ಸಾರ್ವಜನಿಕರ ಸೇವೆಯಲ್ಲಿ ಒಂದು ಒಳ್ಳೆಯ ಹೆಸರು ತಗೊಂಡು ಮತ್ತೊಬ್ಬನಿಗೆ ಬಿಡಬೇಕು. ಒಂದು ಓಲೋ ಬಸ್ ಇದೆ ಅಂತ ಇವತ್ತು ನಾನು ಕುಂತ್ಕೊಂಡ್ರೆ ನಾಳೆ ಇನ್ನೊಬ್ಬನು ರಿಸರ್ವ್ ಮಾಡ್ಕೊಳ್ತಾನೆ. ಪಕ್ಷದ 5 ವರ್ಷ ನಿಮ್ಗೆ ಅವಕಾಶ ಕೊಟ್ಟಿದ್ದು 10 ವರ್ಷ ಕೊಟ್ಟಿರ್ಬೋದು, ಅಥವಾ ನಿಮ್ಮ ಚರಿಷ್ಮಾ ನೋಡಿ ಕೊಟ್ಟಿರ್ಬೋದು. ಹಾಗಾಗಿ ಇನ್ನೊಬ್ಬ ನಾಯಕ ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ಬೋದು. ಎಲ್ಲ ಸಮಾಜದಲ್ಲೂ ಎಲ್ಲ ಪಂಗಡಗಳಲ್ಲೂ ಉತ್ತಮವಾದಂಥ ಇವತ್ತು ಯುವ ನಾಯಕರು ಬರ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು, ಹಳೆಬೇರು ಹೊಸ ಚಿಗುರು ಹೌದು. ಪಕ್ಷದಲ್ಲಿ ಈಗ ಒಂದು ಕಡೆ ನೋಡಿ, ಗೃಹ ಸಚಿವರು ಅಷ್ಟೇ ಒಂದೊಂದು ಬಾರಿ ಅವರು ಯಾಕೋ ಪಾಪ ಅಧಿಕಾರ ವಹಿಸ್ಕೊಂಡು ಗಳಿಗೆನೇ ಸರಿ ಇಲ್ಲ ಅನ್ಸುತ್ತೆ. ಅಧಿಕಾರ ವಹಿಸ್ಕೊಂಡಿದ ತಕ್ಷಣ ಮೈಸೂರು ಇನ್ಸಿಡೆಂಟ್ ಆಗಿರ್ಬೋದು, ಅದಾದ ನಂತರದಲ್ಲಿ ಸಾಲು ವಿಚಾರಗಳಾಗಿರ್ಬೋದು, ಅವರು ಕೊಡುವಂತಹ ಹೇಳಿಕೆಗಳು, ಒಂದು ಹೇಳಿಕೆ ಕೊಡ್ತಾರೆ, ಮತ್ತೆ ಅದನ್ನ ವಾಪಸ್ ತಗೊಳ್ತೀನಿ ಅಂತಾರೆ. ಅಂದ್ರೆ ಅನುಭವದ ಕೊರತೆನಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಸೊ ಇದೇ ಕಾರಣಕ್ಕೆ ಒಂದು ಮೇಜರ್ ಸರ್ಜರಿ, ಜೊತೆಗೆ ಗೃಹ ಸಚಿವ ಸ್ಥಾನದಿಂದ ಅವ್ರನ್ನ ಬದಲಾವಣೆ ಮಾಡೋದಾಗಿರ್ಬೋದು. ಅಷ್ಟೇ ಯಾಕೆ, ಮುಖ್ಯಮಂತ್ರಿಗಳೇ ಬದಲಾಗ್ತಾರೆ ಅನ್ನೋ ಟಾಕ್ ಶುರುವಾಗಿದೆ. ಸೊ ಇದು ಯಾವ ಕಾರಣಕ್ಕೆ? ಮೂರು ಮುಖ್ಯಮಂತ್ರಿಗಳು ಬೇಕೇ ಬೇಕಾ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಇದ್ದಾಗ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.